ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹಳ್ಳಿಕಾರ್ ಮಧ್ಯಮ ಯೂಟ್ಯೂಬ್ ಚಾನಲ್. ಈಗ ನೋಡ್ತಾರೆ ಇವು ಎತ್ತುಗಳಿವು ಕೃಷಿ ಮೇಳದಲ್ಲಿ ಇರುವಂಥದ್ದು. GKVK ಬೆಂಗಳೂರು ಕೃಷಿ ಮೇಳ. ಇದು 14ನೇ ತಾರೀಕಿಂದ 17ರ ತನಕ ನಡೆಯುತ್ತೆ. ಯಾರಾದರೂ ಬರ್ತೀವಿ ಅನ್ನೋರು ಬನ್ನಿ, ತುಂಬ ಚೆನ್ನಾಗಿದೆ. ಸೊ ಈಗ ಈ ಎತ್ತುಗಳದ್ದು ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ. ಈ ವಿಡಿಯೋ ಪೂರ್ತಿ ಹಳ್ಳಿಕಾರ್ ಎತ್ತುಗಳೇ ಇರುತ್ತೆ, ಎಲ್ಲ ಎತ್ತುಗಳದ್ದು. ಸೊ ವಿಡಿಯೋ ಕೊನೆವರೆಗೂ ನೋಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಬ್ರದರ್, ನಿಮ್ಮ ಹೆಸರು? ಸಂದೀಪ್. ಯಾವ ಊರು? ಬ್ರದರ್, ಈಗ ಇಟ್ಕೊಂಡಿದ್ರಲ್ಲ ಎತ್ಕೊಳ್ಳಿ, ಇವು ಏನು ಏಜ್ ಅಲ್ಲ ಏಜ್ ಇದಕ್ಕೆ ಮ್ಯಾಕ್ಸಿಮಮ್ ಒಂದು 5 to 5.5 years, ಇದಕ್ಕೆ ಒಂದು 6.5 years. ಅಂದರೆ ಇದಕ್ಕಿಂತ ಸ್ವಲ್ಪ ದೊಡ್ಡದು. ಬಟ್ ಅಲ್ಲಲ್ಲಿ ಒಂದೇ ಇದೆ ಕಡೆ ಆದಮೇಲೆ ಆದಮೇಲೆ ಎಲ್ಲ ಆಲ್ಮೋಸ್ಟ್ 2 ವರ್ಷ 3 ವರ್ಷ ದೊಡ್ಡದಕ್ಕೆ ನಿಲ್ಸ್ಕೊತಾರೆ ಬೆಳವಣಿಗೆ ಮೇಲೆ. ಇದರಿಂದ ತುಂಬ ಬೆಳೀತಾ ಇದೆ, ಇದರಿಂದ ಕಡಿಮೆ ಏಜ್ ಇದು. ಅಂದರೆ ತುಂಬ ಚೆನ್ನಾಗಿದ್ದಾವೆ, ತುಂಬ ಅಟ್ರಾಕ್ಟಿವ್ ಆಗಿ ನಿಮ್ಮದು. ಇರಿಸವೆ ಹಾಸನ್. ಬ್ರದರ್, ಏನು ಪ್ರೈಸ್ ಹೇಳ್ತಿದ್ದೀರಾ? 10 lakh ಕೊಟ್ಟು ಮಾಡ್ತಾರೆ. 10 lakh. ಅಂದರೆ ಇಡೀ ಜಾತ್ರೆಯಲ್ಲಿ ನಿಮ್ಮವೇ ತುಂಬ ದೊಡ್ಡ ಎತ್ತು, ತುಂಬ ಅಟ್ರಾಕ್ಟಿವ್ ಆಗಿರುವಂಥವು. ಇದು ಏನು ಹೆಸರು? ಇದು ಅರ್ಜುನ ಅಂತ ಸರ್. ಇದು ಕರ್ನಾಟಕಕ್ಕೆ ಒಂದೇ ಅರ್ಜುನ ಅಂತ ನನ್ನ ಯಾವಾಗಲೂ ಹೇಳೋದು. ಬಟ್ ಇದು ತುಂಬ ದೊಡ್ಡತನ ತೋರುತ್ತೆ, ತುಂಬ ದೊಡ್ಡ ಮಟ್ಟಕ್ಕಿದೆ. ಟಾಲೆಸ್ಟ್ ಬುಲ್ ಇನ್ ಕರ್ನಾಟಕ ಅಂತ. ತುಂಬ ದೊಡ್ಡ ಸೈಜು ಎತ್ತಿದೆ. ಥ್ಯಾಂಕ್ ಯು. ಹಾಗೆ ಇದ್ರ ಹೆಸರು ಏನದು? ಇದ್ರ ಹೆಸರು ಭೀಮಾ ಅಂತ. ಇಲ್ಲಿ ನಾಮಕರಣ ಮಾಡಿದ್ರು ನೆನ್ನೆ ಒಬ್ಬರು ಲೈಕ್ ಏನೋ ಸೈಂಟ್ ಬಂದಿದ್ರು. ಅವರು ಚಿತ್ರದುರ್ಗದ ಕಡೆ ಅಂತೆ ಸ್ವಾಮೀಜಿಗಳು. ಅವ್ರು ಬಂದು ಇಲ್ಲ ಭೀಮಾ ಅಂತ ಇಡಪ್ಪ ಅಂತ ಹೇಳಿದ್ರು, ಅದಕ್ಕೆ ಭೀಮಾ ಅಂತ ಇಟ್ಟು ಸರ್. ಇವಕ್ಕೆ ಏನೇನು ಮೇವು ಕೊಡ್ತೀರಾ ನೀವು? ಸರ್ ಮಾಮೂಲಿ ನೆಲ್ಲುಲ್ಲು ಇರಿಸೇವೆ ಸರ್, ಹಾಸನ್. ಇದಕ್ಕೆ ನೆಲ್ಲುಲ್ಲು, ರಾಗಿ ಹುಲ್ಲಾದರೆ ತಪ್ಪದೆ ಭತ್ತದ ಹುಲ್ಲು ಹಾಕ್ತೀವಿ ನಾವು ಒಂದೇ ಥರ ರಾಗಿ ಹುಲ್ಲೇ ಹಾಕ್ತೀವಿ ಅಂತ ಹೇಳೋಲ್ಲ. ನಮ್ಮ ಕಡೆ ರಾಗಿ ನಾವು ಖುಷ್ಕಿ ನಾವು ಲೈಕ್ ಹೆಂಗೆ ಹೇಳಿದ್ರೆ ನಾವು ಮರುಭೂಮಿ ನಮ್ಮದು ಜಾಸ್ತಿ, ಡ್ರೈ ಲ್ಯಾಂಡ್ ಜಾಸ್ತಿ. ಸೊ ನಾವು ರಾಗಿನೇ ಜಾಸ್ತಿ ಬೆಳೆಯೋದು, ರಾಗಿ ಹುಲ್ಲು ಹಾಕ್ತೀವಿ. ಇನ್ ದ ಸೇಮ್ ಟೈಮ್ ನಾವು ಭತ್ತದ ಹುಲ್ಲು ಕೊಡ್ತೀವಿ. ಅಂದರೆ ಕೆಲಸ ಎಲ್ಲ ಮಾಡ್ತೀರಾ? ಕೆಲಸ ಇನ್ ದ ಟೈಪ್ ಆಫ್ ಯಾವ ಥರ ಅಂದರೆ ಗಾಡಿ ಹೊಡಿತೀವಿ. ಗಾಡಿ ಚೆನ್ನಾಗಿ ಹೋಗುತ್ತೆ. ಆರು ಉಳಕ್ಕಾಗಲ್ಲ ಇಂಥ ದೊಡ್ಡ ಎತ್ಕೊಳ್ಳಲ್ಲಿ, ಕಷ್ಟ. ನಾವು ಸ್ವಲ್ಪ ತಿರುವುದಿರಲ್ಲ. ಅಂದರೆ ಗಾಡಿಗೆಲ್ಲ ಹೋಗುತ್ತೆ. ಗಾಣ ಹೊಡಿತೀವಿ. ಒಂದು ದಿನದಲ್ಲಿ ಒಂದು 3 hour ಗಾಣ ಇದೆ, ಎತ್ತಿನ ಗಾಣ ಇದೆ. ಕೃಷಿ ಟೆಂಪಲ್ ಆಫ್ ಆಯಿಲ್ಸ್ ಅಂತ ಗಾಣ ಹೊಡಿತೀವಿ. ಅಂದರೆ ಅಲ್ಲೆಲ್ಲ ಆರ್ಗ್ಯಾನಿಕ್ ಆಯಿಲ್ ಸಿಗುತ್ತೆ. ಆರ್ಗ್ಯಾನಿಕ್ ಆಯಿಲ್ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ನಾವು. ಕೃಷಿ ಟೆಂಪಲ್ ಆಫ್ ಆಯಿಲ್ಸ್ ಅಂತ ಇರಿಸೇವೆ. ಹಾಗೆ ಇಲ್ಲಿ ಕೃಷಿ ಮೇಳಕ್ಕೆ ಯಾವ್ಯಾವ ಎತ್ತುಗಳು ತಂದಿದ್ದೀರಾ? ಸರ್, ಒಂದು ಜೊತೆ ದೊಡ್ಡ ತಂದಿದ್ದೀನಿ, ಒಂದು ಜೊತೆ ಪುಂಗ್ನೂರು ಚಿಕ್ಕ. ನನ್ನ ನೀವು ನಾರ್ಮಲ್ ನೋಡಿದ್ದೀರಾ? ಇದೆ ಸರ್. ಬ್ರದರ್, ಹಾಗೆ ಈ ಕೃಷಿ ಮೇಳದ ಬಗ್ಗೆ ಅಭಿಪ್ರಾಯ ಏನು ಹೇಳ್ತೀರಾ? ಈ ಸಲ ಮೇಳ ನಾವು ಫಸ್ಟ್ ಟೈಮ್ ಸರ್ ಮಾಡ್ತಾ ಇರೋದು. ನಾವು ಬೆಂಗಳೂರಲ್ಲೇ ಮಾಡಿದ್ದು ಬರ್ತಾ ಇದ್ದೆ. ಬಟ್ ಈ ಸಲ ತುಂಬ ಕಂಪೇಲ್ ಮಾಡಿ ನಮಗೆ ನಮ್ಮ HOD ಸಾಹೇಬರು ಕರ್ಸ್ಕೊಂಡ್ರು ಬರಬೇಕು ಅಂತ. ಬಟ್ ಅದ್ರ ಎಕ್ಸ್ಪೀರಿಯೆನ್ಸ್ ಇವಾಗ ಫೀಲ್ ಮಾಡ್ತಾ ಇದ್ದೀನಿ. ಒಳ್ಳೆ ರೆಸ್ಪಾನ್ಸ್ ಇದೆ. ಆಮೇಲೆ ಬೆಂಗಳೂರು ಜನಗಳಿಗೆ ಒಂದು ತೋರಿಸ್ತಾ ಇರೋದು ಅದು ತುಂಬ ಖುಷಿ ಇದೆ. ತುಂಬ ಬಾಯಿ ಮೇಲೆ ಬೆಟ್ಟಿಟ್ಕೊಂಡು ನೋಡ್ತಾರೆ, ಅದು ನಮ್ಗೆ ಖುಷಿ ಆಗುತ್ತೆ. ತುಂಬ ಹೊರಗಿಂದ ರೈತರು ಬರ್ತಾ ಇದ್ದಾರೆ. 10 ಲಕ್ಷ ಹೇಳ್ತಾ ಇದ್ದೀವಿ ಸರ್. 10 ಲಕ್ಷ ಕರ್ನಾಟಕದಲ್ಲಿ, ಇಡೀ ಕರ್ನಾಟಕದ ಜನ ಬರ್ತಾ ಇದ್ದಾರೆ. ಭಾರಿ ಖುಷಿ ಆಗ್ತಾ ಇದೆ. ಹಾಗೆ ಫೆಸಿಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಫೆಸಿಲಿಟಿ ಪರವಾಗಿಲ್ಲ ಸರ್, ಮಾಡಿಕೊಡ್ತಾರೆ. ತಕ್ಕ ಮಟ್ಟಕ್ಕೆ ಮಾಡಿಕೊಡ್ತಾ ಇದ್ದಾರೆ, ಆಗ್ತಾ ಇದೆ ಸರ್. ನಾವೇನು ಅದನ್ನು ಹೆಚ್ಕೊಂಡು ಇದು ಮಾಡೋಕ್ಕಂತ ಅವರು ಬ್ಯುಸಿಯಾಗಿದ್ದಾರೆ ತುಂಬ. ಫುಲ್ಲೊಂದು ಶೇಖರಣೆ ಮಾಡಿಕೊಡ್ತಾರೆ. ಅದು ನಮ್ಮ ಎತ್ಕೊಳ್ಳೋ ನಾವು ಹಸುಲ್ಲ ಹಾಕಲ್ಲ, ಒಣಲ್ಲ, ನಾವೇ ತಂದಿದ್ವಿ ಫುಲ್ಲೆಲ್ಲ. ಸ್ನೇಹಿತರೆ, ಇವಾಗ ಇವು ಪುಂಗನೂರ ಬಗ್ಗೆ ತಿಳಿಸ್ಕೊಡ್ತಾರೆ. ಬನ್ನಿ ಬ್ರದರ್. ಹಾಂ, ಒಳಗಡೆ ಹೋಗಿ. ಬ್ರದರ್, ಈ ಓರಿಗಳ ಬಗ್ಗೆ ತಿಳಿಸ್ಕೊಡಿ ಸರ್. ಇದು 2 ಮನೇಲಿ ಹುಟ್ಟಿದ್ದು. ಇದು ತಾಯಿನ ಮನೇಲೇ ಇದೆ. ಸೊ ಇವನು ದೊಡ್ಡವನು, ಚಿಕ್ಕವನು. ಸೊ ಅವೇ ಕೂಟ ಅದು, ಅವೇ ನಿಲ್ಸಿದ್ದೀವಿ. ಆಮೇಲೆ ನಿಮಗೆ ಇದು ಸುಮ್ಮನೆ ಶೋಕಿಗೆ ಅಂತೆಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡ್ತವೆ. ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ಕೆಲಸ ಮಾಡ್ತವೆ. ಸಾಯಂಕಾಲ ಒಂದು ತೆಕ್ಕೆ ಉಲ್ತಿದ್ದ ತಕ್ಷಣ ಮಲ್ಕೋತವೆ. ಕೆಲಸ ಕೂಡ ಮಾಡ್ತೀವಿ ಸರ್. ತುಂಬ ಚೆನ್ನಾಗಿ ಗಾಣಕ್ಕೆಲ್ಲ ಹೋಗುತ್ತೆ. ಎತ್ತಿನ ಗಾಣ ಕೊಡ್ತೀವಿ, ಹೋಗುತ್ತೆ ಸರ್. ತುಂಬ ಚೆನ್ನಾಗಿ ಕೆಲಸ ಮಾಡ್ತವೆ. ಬ್ರದರ್, ಹಾಗೆ ಈ ಹಸುಗಳು ಏನು ಹಾಲು ಕೊಡ್ತವೆ? ಎಷ್ಟು ಲೀಟ್ರ್ ಕೊಡ್ಬೋದು ಸರ್? ಹಾಲಂತ ನೀವು ಮಿಲ್ಕ್ ಇದು ಮಾಡ್ತೀವಿ, ಲ್ಯಾಕ್ಟೇಷನ್ ಮಾಡ್ತೀವಿ ಅನ್ನೋದೆಲ್ಲ ಸುಳ್ಳು. ಇದರಲ್ಲಿ ಯಥೇಚ್ಛವಾಗಿ ಇದು ಲೈಕ್ ಮಿಲ್ಕ್ ಇದು ಮಾಡ್ತೀವಿ ಅಂತ, ಹಾಲು ಕರಿತೀವಿ ಅಂತ. ಇದು ಕರುವಿಗೆ ಕುಡಿಸಿ ಮಿನಿಮಮ್ 1-1.5 ಲೀಟ್ರ್ ಒಂದು ಟೈಮ್ ಸಿಗುತ್ತೆ.
ಅಂದರೆ ಒಂದು ಪರ್ ಡೇಗೆ ಒಂದು 4 ಲೀಟ್ರ್ ಕೊಡ್ಬೋದಾ? ಹೌದು, ಇದಕ್ಕೆ ಕರು ಮೇಲೆ ಸಾಕೋಕ್ಕೆ ತುಂಬ ಪ್ರೀತಿ ಇವಕ್ಕೆ. ಕರುಗಳ ಮೇಲೆ ಅಷ್ಟು ಸುಲಭವಾಗಿ ಇದು ಮನುಷ್ಯರಿಗೆ ಇದು ಮಾಡೋಕ್ಕೆ ಕೊಡಲ್ಲ, ಹೊರದೇ ಬಿಡಲ್ಲ. 1-1.5 ಲೀಟ್ರ್ ಅಂತೂ ಮೋಸ ಇಲ್ಲ. ಬಟ್ ಆದರೆ ಗ್ರೇಸಿಂಗ್ ಕಡಿಮೆ, ಒಂದು 5 kgs ಹುಲ್ಲನ್ನ ಗ್ರೇಸ್ ಮಾಡಿದ್ರೆ ಹೆಚ್ಚಿದು. ಅಂದರೆ ಮೇವು ತುಂಬ ಕಡಿಮೆ ತಿನ್ನೋದು. ಸ್ಟಾಲ್ ಫೀಡಿಂಗಾರ ಮಾಡಿರಿ ಇಲ್ಲ ಓಪನ್ ಗ್ರೇಸಿಂಗಾರ ಮಾಡಿರಿ 5-5 ಅದು 6 kg ಮ್ಯಾಕ್ಸ್ ಟು ಮ್ಯಾಕ್ಸ್ ಅಷ್ಟೇ. ಬ್ರದರ್, ಈಗ ಯಾರಾದರೂ ಮನೇಲಿ ಸಾಕ್ತೀವಿ ಅನ್ನೋರು 1-2 ಈ ಥರದ್ದು ಸಾಕ್ಬೋದು ಸರ್. ಇನ್ನು ಮಿನೇಚರ್ ಕ್ರಿಯೇಚರ್ ಬರುತ್ತೆ, ತುಂಬ ಚೆನ್ನಾಗಿದೆ ಪುಂಗ್ನೂರು. ಲೈಕ್ ನೀವು ಮನೆಗಳಲ್ಲಿ ಒಂದೊಂದು ನಾಯಿ ಸಾಕೊಳ್ಳೋಕೆ ಬಂದು ಇವತ್ತು ಬೆಂಗಳೂರು ಜನ ಒಂದೊಂದು ಗ್ರೇಟ್ ಡೇಲ್ ಸಾಕ್ತಾರೆ. ಅದ್ರದ್ದು ಕಸ ಬಾಚಾಕಕ್ಕೆ ಹಿಂದೆ ಮುಂದೆ ನೋಡಲ್ಲ. ಬಟ್ ಸ್ಟಿಲ್ ಒಂದೇ ಒಂದು ಪುಂಗ್ನೂರು ಸಾಕ್ರಿ. ನಮ್ಮ ಕರ್ನಾಟಕದ ತಳಿ ಅಲ್ಲ, ಬಟ್ ಸ್ಟಿಲ್ ಗೋತಳಿ ಅಂದರೆ ಎಲ್ಲ ಒಂದೇ ದೇಸಿ ತಳಿ. ನೀವು ಮನೆಯಲ್ಲಿ ಇನ್ನು ಮಿನೇಚರ್ ಕ್ರಿಯೇಚರ್ ಬರುತ್ತೆ. ಇವತ್ತು ಪ್ರಧಾನಿ ಮೋದಿಯವರೇ ಸಾಕಿದ್ದಾರೆ. ಇವತ್ತು ಅವ್ರ ಮನೆಯಲ್ಲಿ ನೀವು ನೋಡ್ಬೋದು ಒಂದು ಯಾವುದೋ ಪುಂಗ್ನೂರು ತಳಿ ಯಾವ ಥರ ಇದು ಮಾಡ್ತಾ ಇದ್ದಾರೆ ಅಂತ. ಇದು ಲೈಕ್ ನಶಿಸಿ ಹೋಗ್ತಾ ಇದೆ ಪುಂಗ್ನೂರು ತಳಿ ಅನ್ನೋದು. ದಯವಿಟ್ಟು ಇದನ್ನು ಅಭಿವೃದ್ಧಿಪಡಿಸ್ಕೊಂಡು ಹೋಗಿ. ಬ್ರದರ್, ಈ ಕರುಗಳೆಲ್ಲ ಸಿಗುತ್ತಾ ನಿಮ್ಮ ಹತ್ರ? ನಮ್ಮಲ್ಲಿ ಇದೆ ಸರ್ ಕರು. ಲೈಕ್ ಇವಾಗ ಒಂದು 3 months, ಇನ್ನೂ ಒಂದು 6 ತಿಂಗಳು ಕೊಡಲ್ಲ. ನಾವೇನು ಇದನ್ನು ಅಭಿವೃದ್ಧಿಗಿಂತ ಮನೆಯಲ್ಲಿ ಒಂದು ಹಸು ತಂದಿದ್ದು. ಸೊ ಅದು ಕರು ಹಾಕೊಂಡು ಇವಾಗ ಇದು 7 ಕರು ಕೊಟ್ಟಿದೆ ನಮ್ಮಲ್ಲಿ. 7 ಕರು ಕೊಟ್ಟಿದೆ. 8ನೇ ವರ್ಷಕ್ಕೆ ಅದು ಹೆಚ್ಚು ಕಮ್ಮಿ ಲೆಕ್ಕಾಚಾರಕ್ಕೆ ಬಂದಿದೆ. ಓಕೆ ಬ್ರದರ್, ಥ್ಯಾಂಕ್ ಯು. ನೋಡಿ ಸ್ನೇಹಿತರೆ, ಇವಾಗ ಇವರು ಪುಂಗನೂರು ಬಗ್ಗೆ ಮತ್ತು ಹಳ್ಳಿಕಾರ್ ಎರಡರ ಬಗ್ಗೆನೂ ಮಾಹಿತಿ ಕೊಟ್ಟಿದ್ದಾರೆ. ಸೊ ಕೃಷಿ ಮೇಳದಲ್ಲಿ ತುಂಬ ಅಟ್ರಾಕ್ಟಿವ್ ಎತ್ತುಗಳು, ಹೋರಿಗಳು ಅಂದರೆ ಇವ್ರದ್ದೇ. ನೋಡ್ಬೋದು, ಇವು ಪುಂಗನೂರು ಎಷ್ಟು ಚೆನ್ನಾಗಿದ್ದಾವೆ ಅಂತ. ಕುಳ್ಳು ಅಂದರೆ ಗಿಡ್ಡ ಜಾತಿ ಇವು. ಹಾಗೆ ಇದು ಕೂಡ ಅವ್ರದ್ದೇ ಎತ್ತುಗಳು. ನೋಡ್ಬೋದು, ಇದು ಭೀಮ, ಇದು ಅರ್ಜುನ. ಇವು ಕೂಡ ಇಲ್ಲಿ ಕೃಷಿ ಮೇಳದಲ್ಲಿ ತುಂಬ ಅಟ್ರಾಕ್ಟಿವ್ ಎತ್ತುಗಳು ಅಂದರೆ ಇವೇನೆ. ಸೊ ನೋಡ್ಬೋದು ಎಷ್ಟು ಸೈಜ್ ಇದ್ದಾವೆ ಅಂತ. ಒಂದು 6 feet 6.5 feet ಹೈಟ್ ಇದ್ದಾವೆ. ತುಂಬ ದೊಡ್ಡ ಸೈಜ್ ಎತ್ತುಗಳು ಇವು. ಇದರ ಹೆಸರು ಅರ್ಜುನ ಅಂತ, ಅದರ ಹೆಸರು ಭೀಮಾ ಅಂತ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಯಾರೆಲ್ಲ ಕೃಷಿ ಮೇಳಕ್ಕೆ ಬರೋಕ್ಕಾಗಿಲ್ವೋ ಅವ್ರಿಗೆಲ್ಲ ಶೇರ್ ಮಾಡಿ. ತುಂಬ ಚೆನ್ನಾಗಿದ್ದಾವೆ ಎತ್ತುಗಳೆಲ್ಲ. ಹಾಗೆ ಇನ್ನೂ ತುಂಬ ವೀಡಿಯೋಗಳಿದ್ದಾವೆ ಕೃಷಿ ಮೇಳದ್ದು. ಸೊ ಎಲ್ಲ ವೀಡಿಯೋನೂ ಕೂಡ ವಾಚ್ ಮಾಡಿ.